ಹರಿವೆ ಪಲ್ಯ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ. ಮೊದಲ ಒಂದು ಬಾಳ್ಗಿಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ನಾನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಕರಿಬೇವು, ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ನೋಡ್ರಿ, 1 ಗಡ್ಡೆ ಅಷ್ಟು. ಆಮೇಲೆ 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಎಲ್ಲ ಹಾಕ್ಕೊಂಡು ಚಂದಾಗ ನೋಡ್ರಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಳಕತ್ತೇನೆ ನಾನು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರೋನೇ ಚಲೋ ಇರ್ತೈತಿ. ಕೆಂಪು ಖಾರ ಹಾಕಿರೋ ಅಷ್ಟೊಂದು ಚಲೋ ಇರೋದಿಲ್ಲ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂಥ ಹರಿವೆ ಸೊಪ್ಪು ಹಾಕ್ಕೊಳಕತ್ತೀವಿ ನೋಡ್ರಿ. ನಾವು ಹರಿವೆ ಸೊಪ್ಪು ಅಂತೀವಿ ಇದಕ್ಕೆ. ಮತ್ತು ಒಂದೊಂದು ಕಡೆ ರಾಜಗಿರಿ ಅಂತಾರೆ, ಮತ್ತು ಈ ಕಡೆ ಬೆಂಗಳೂರು ಸೈಡೆಲ್ಲ ದಂಟಿನ ಸೊಪ್ಪು ಅಂತಾರೋ. ಇವಾಗ ನೋಡ್ರಿ ಸೊಪ್ಪು ಹಾಕಿ ಚಂದಾಗ ನಾನು ಫ್ರೈ ಮಾಡ್ಕೊಂಡೇನಿ. ಕರಿಗೆ ನೋಡ್ರಿ ಅದು ಇಷ್ಟ ಆಗೈತಿ. 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಹರಿವೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಜೋಡಿ ಹರಿವೆ ಪಲ್ಯ ಭಾರಿ ಮಸ್ತ್ ಇರ್ತೈತಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.